ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತದೆ. ಹೀಗಾಗಿ ಅಪಾರ ಪ್ರಮಾಣದಲ್ಲಿ ತುಂಗಭದ್ರಾ ನದಿಗೆ ನೀರು ಹರಿಬಿಡಲಾಗಿದೆ. ಹೀಗಾಗಿ ಸಿಂಗಟಾಲ್ ಅವರ ಬ್ಯಾರೇಜ್ ಕೂಡ ಸಂಪೂರ್ಣ ಭರ್ತಿಯಾಗಿದ್ದು ಆ ಬ್ಯಾರೇಜ್ನಿಂದಲೂ ಕೂಡ ಸುಮಾರು 2 ಲಕ್ಷ ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ. ಹೀಗಾಗಿ ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕಿನ ಹಲವಾರು ಗ್ರಾಮಗಳಿಗೆ ಈಗ ಪ್ರವಾಹ ಭೀತಿ ಎದುರಾಗಿದೆ. ನೋಡ್ಬೋದು, ಈಗ ನಾವು ಮುಂಡ್ರಗಿ ತಾಲೂಕಿನ ಸಿಂಗಟಾಲೂರು ಮತ್ತು ಕೊರ್ಲಾಳಿ ಗ್ರಾಮದ ಮಧ್ಯದಲ್ಲಿದ್ದೇವೆ. ಈಗ ನದಿ ಏನಿದೆಯಲ್ಲ, ಇವು 2 ಗ್ರಾಮಗಳ ಮಧ್ಯದಲ್ಲಿರುವಂಥ 100 ಎಕರೆ ಜಮೀನು ಸಂಪೂರ್ಣ ಈ ನದಿ ಆಹುತಿ ಪಡೆದಿದೆ, ತುಂಗಭದ್ರಾ ನದಿ ಅಂತ ಹೇಳ್ಬೋದು. ಯಾಕಂದರೆ ಇದೆಲ್ಲ ನಾವು ಪ್ರದೇಶ ತೋರಿಸ್ತಾ ಇದ್ದೀವಿ, ಸಂಪೂರ್ಣ ಏನು ಎಲ್ಲವೂ ಕೂಡ ಜಮೀನು. ರೈತರು ಈಗಾಗಲೇ ಭತ್ತವನ್ನು ನಾಟಿ ಮಾಡಿದ್ದಾರೆ. ಈಗ ಸಂಪೂರ್ಣ ಈಗ ಏನು ಗದ್ದೆಗಳು ಈಗ ಜಲಾವೃತಾಗಿವೆ. ಸಂಪೂರ್ಣ ನದಿ ಏನಿದೆ ಸಂಪೂರ್ಣ ಇವೆಲ್ಲ ಜಮೀನುಗಳು ಕೂಡ ಆಹುತಿ ಪಡೆದಿದೆ ಅಂತ ಹೇಳ್ಬೋದು. ಸಾಕಷ್ಟು ಪ್ರಮಾಣದಲ್ಲಿ ಏನು ಭತ್ತವನ್ನು ನಾಟಿ ಮಾಡಿದ್ದಾರೆ. ಯಾಕಂದರೆ ಕಳೆದ ವರ್ಷ ಭೀಕರ ಬರಗಾಲದಿಂದ ಸಂಪೂರ್ಣ ನದಿ ಬತ್ತಿ ಹೋಗಿತ್ತು. ಆದರೆ ಈ ಬಾರಿ ನಿರಂತರ ಮಳೆಯಿಂದಾಗಿ ಏನು ಮಲೆನಾಡು ಪ್ರದೇಶದಲ್ಲಿ ನಿರಂತರ ಮಳೆ ಸುರಿಯುತ್ತದೆ. ಹೀಗಾಗಿ ಅಪಾಯ ಮಟ್ಟ ಮೀರಿ ಈಗ ಮಲಪ್ರಭಾ ಇದು ತುಂಗಭದ್ರಾ ನದಿ ಹರಿತದೆ. ಹೀಗಾಗಿ ಸಂಪೂರ್ಣ ಜಮೀನುಗಳು ಕೂಡ ಈಗ ಸಾಕಷ್ಟು ಬೆಳೆಗಳು ನೋಡಬಹುದು. ಆ ಭಾಗದಲ್ಲಿ ಗೋವಿನ ಜೋಳ ಕೂಡ ಬಿತ್ತನೆ ಮಾಡಿದರೆ ಆ ಒಂದು ಜಮೀನು ಕೂಡ ನೀರು ನುಗ್ಗಿದೆ. ಈಗ ಭತ್ತದ ಜಮೀನುಗಳಿಗೂ ಕೂಡ ನೀರು ನುಗ್ಗಿದೆ. ಈ ಕಡೆ ಪಕ್ಕಕ್ಕೆ ನಾವು ನೋಡಿದ್ರೆ ಏನು ಕಬ್ಬು ಬೆಳೆ ಕೂಡ ಈಗ ನೀರಲ್ಲಿ ಮುಳುಗಿ ಹೋಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಗದಗ ಜಿಲ್ಲೆಯಾದ್ಯಂತ ಮಳೆ ಅಷ್ಟಕ್ಕಷ್ಟೇ ಆದರೂ ಕೂಡ ಪ್ರವಾಹ ಸಾಕಷ್ಟು ರೈತರ ಜೀವವನ್ನು ಹಿಂಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಕಳೆದ ಬಾರಿ ಸಾಕಷ್ಟು ಬರಗಾಲದ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ಎಲ್ಲ ಬೆಳೆಗಳು ಒಣಗಿ ಹೋಗಿ ರೈತರ ಸಂಕಷ್ಟದಲ್ಲಿ ಸಿಲುಕಿದ್ರು. ಆದರೆ ಈ ಬಾರಿ ಏನು ಉಕ್ಕಿ ಹರಿಯುತ್ತೆ ತುಂಗಭದ್ರಾ ನದಿ, ರೈತರ ಫಲವತ್ತಾದ ಬೆಳೆದಂಥ ರೈತರ ಬೆಳೆಯೂ ಕೂಡ ಈಗ ಸಂಪೂರ್ಣ ಆಹುತಿ ಪಡೆದಿದೆ ಅಂತ ಹೇಳ್ಬೋದು. ಮಳೆ ಬಂದರೂ ಕಷ್ಟ, ಮಳೆ ಬರದಿದ್ದರೂ ಕಷ್ಟ ಅನ್ನುವಂಥ ಸ್ಥಿತಿ ಗದಗ ಜಿಲ್ಲೆ ರೈತರದಾಗಿದೆ. ಕ್ಯಾಮ್ರಾಮನ್ ರವಿಗಣಿ ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.